ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ನಾವಿವತ್ತು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾರಲ್ಲ ಅದ್ರ ಮೇಲೆ ಆಪ್ಟಿಟ್ಯೂಡಲ್ಲಿ ಎಂಥ ಕ್ವಶನ್ ಬಂದರೂ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಪಾರ್ಟ್ನರ್ಶಿಪ್ ಇದೆಯಲ್ಲ, ಇದಂತೂ ಸಖತ್ ಈಸಿಯೆಸ್ಟ್ ಟಾಪಿಕ್. ಆರಾಮ್ಸೆ ಇದರಲ್ಲಿ ಟೈಮ್ನ ವೇಸ್ಟ್ ಮಾಡ್ದೇ ಆನ್ಸರ್ಸ್ನ ಬೇಗನೆ ಕಂಡುಹಿಡಿಬೋದು. ಬಿಗಿನರ್ಸ್ ಆದರೆ ವಿತಿನ್ 1 ಮಿನಿಟ್ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡಿ ಪ್ರೋ ವರ್ಷನಲ್ಲಿ ನೀವಿದ್ದರೆ ಆರಾಮ್ಸೆ 20 to 30 ಸೆಕೆಂಡ್ಸಲ್ಲಿ ಇಂಥ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಇದರಲ್ಲಿ ಆಲ್ಮೋಸ್ಟ್ 4 ಟೈಪ್ಸ್ ಬರುತ್ತೆ. ಆ 4 ಟೈಪ್ಸಲ್ಲೂ ಡಿಫ್ರೆಂಟ್ ವಿಡಿಯೋ ಆಗಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಅದರೆಲ್ಲ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ ಮತ್ತು ಈ ಪ್ಲೇ ಲಿಸ್ಟಲ್ಲೂ ಬರ್ತಾ ಇರುತ್ತೆ. ಈಗ ತಡ ಮಾಡದೆ ನಾವು ಪಾರ್ಟ್ನರ್ಶಿಪ್ ಅಂದರೆ ಏನು, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಜೊತೆಗೆ ತಿಳ್ಕೊಳ್ಳೋಣ. ಒಂದು ಚಿಕ್ಕ ಎಕ್ಸಾಂಪಲ್ ನೋಡೋಣ ಇದಕ್ಕೆ. ಈಗ ನೀವು ನಿಮ್ಮ ಫ್ರೆಂಡ್ ಇಬ್ಬರು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿರ್ತೀರ. ನೀವು 20,000ಇಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಡ್ತೀರ. 5 months ಆದಮೇಲೆ ನಿಮ್ಮ ಫ್ರೆಂಡ್ ಬಂದು 30,000 ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಇನ್ನೊಂದು ಸರಿ ಹೇಳ್ತೀನಿ. ನೀವು 20,000 ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ. 5 months ಆದಮೇಲೆ ನಿಮ್ಮ ಫ್ರೆಂಡ್ ಬಂದು 30,000 ಇನ್ವೆಸ್ಟ್ ಮಾಡ್ತಾರೆ. ಸೊ ನಿಮ್ಮದು ಬರಿತೀನಿ ನೋಡಿ. ಸೊ ಯಾವುದಾದ್ರು ಒಂದು ಪರ್ಸನ್ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಅಲ್ಲಿ 2 ಟರ್ಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಎಷ್ಟು ದಿನ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದರು. ಓಕೆ, ಫಸ್ಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಬರೆಯೋಣ. ನೀವು 20,000 ರೂಪೀಸ್ ಇನ್ವೆಸ್ಟ್ ಮಾಡ್ತೀರಾ, ಕರೆಕ್ಟಾ? ಇಂಟು ಇಲ್ಲಿ ಏನೋ ಒಂದು ವ್ಯಾಲ್ಯೂ ಬರಬೇಕು, ಅದನ್ನು ಆಮೇಲೆ ಬರೆಯೋಣ. ಇಷ್ಟು ರೇಷಿಯೋ ತೊಗೋಬೇಕು. ಇಬ್ಬರು ಪರ್ಸನ್ ಇನ್ವೆಸ್ಟ್ ಮಾಡ್ತಾರದಲ್ವಾ, ಸೊ ಇಬ್ಬರದು ಬರ್ಕೊಳ್ಳೋ ಥರ. ಈಗ ನಿಮ್ಮ ಫ್ರೆಂಡ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ? 30,000 ಇನ್ವೆಸ್ಟ್ ಮಾಡ್ತಾರೆ. ಇಂಟು ಇಲ್ಲೊಂದು ನಂಬರ್ ಬರಬೇಕು, ಕರೆಕ್ಟಾ? ಸೊ ಒಬ್ರು ಇನ್ವೆಸ್ಟ್ ಮಾಡಿದ್ರು ಅಂದರೆ 2 ಟರ್ಮ್ಸ್ ಬರುತ್ತೆ. ಒಂದು ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಇನ್ನೊಂದು ಎಷ್ಟು ತಿಂಗಳು ಅವರು ಬಿಸ್ನೆಸ್ಸಲ್ಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದರು ಅಂತ. ಎಷ್ಟು ತಿಂಗಳು ಇದ್ದರು ಅಂತ ಕ್ವಶನಲ್ಲಿ ಹಿಂಟ್ ಕೊಡ್ತಾರೆ. ಹೇಗೆ ಅಂದರೆ, ಸೊ ಆಫ್ಟರ್ ಎ ಇಯರ್, ಓಕೆ, ಅಟ್ ದ ಎಂಡ್ ಆಫ್ ಇಯರ್ ಇಬ್ರಿಗೂ ಪ್ರಾಫಿಟ್ ಒಂದು 30,000 ರೂಪೀಸ್ ಬಂದಿರುತ್ತೆ ಅಂತ ಹೇಳ್ತಾರೆ. ಸೊ ಅಟ್ ದ ಎಂಡ್ ಆಫ್ ದ ಇಯರ್ ದೆಲ್ ಗೆಟ್ ಎ ಪ್ರಾಫಿಟ್ ಆಫ್ 30,000. ಓಕೆ, ಎಂಡ್ ಆಫ್ ದಿ ಇಯರ್ ಅಂದರೆ ಎಷ್ಟು ತಿಂಗಳು ಬಗ್ಗೆ ಮಾತಾಡ್ತಾ ಇದ್ದೀವಿ? 12 months ಬಗ್ಗೆ ಮಾತಾಡ್ತಾ ಇದ್ದೀವಿ, ಕರೆಕ್ಟಾ? ಈಗ 30,000 ರೂಪೀಸ್, ಓಕೆ, ನಿಮಗೆ 1 ಇಯರ್ಗೆ ಪ್ರಾಫಿಟ್ ಸಿಗುತ್ತೆ, ಕರೆಕ್ಟಾ? 30,000 ರೂಪೀಸ್ 1 ಇಯರ್ಗೆ ಪ್ರಾಫಿಟ್ ಸಿಗುತ್ತೆ. ಸ್ಟಾರ್ಟ್ ಮಾಡಿದ್ದು ಯಾರು ಬಿಸ್ನೆಸ್ನ? ನೀವು 20,000. ಸೊ ಹಾಗಾದರೆ ಸ್ಟಾರ್ಟ್ ಮಾಡಿದಂದರೆ ಡೇ 1ಇಂದ ಹಿಡಿದು ಕಂಪ್ಲೀಟ್ 1 ಇಯರ್ ನೀವು ಬಿಸ್ನೆಸ್ಸಲ್ಲೇ ಇರ್ತೀರಲ್ವಾ. ಹಾಗಾದರೆ ನೀವು ಟೋಟಲ್ ಆಗಿ 12 months ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೀರಾ, ಕರೆಕ್ಟಾ? ಬಟ್ ನಿಮ್ಮ ಫ್ರೆಂಡು 5 months ಆದಮೇಲೆ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾರೆ, ಕರೆಕ್ಟಾ? ನಿಮ್ಮ ಫ್ರೆಂಡು 5 months ಆದಮೇಲೆ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾರೆ. ಹಾಗಂತ ಇಲ್ಲಿ 5 ಬರಿಬಾರ್ದು. ದಿಸ್ ಈಸ್ ರಾಂಗ್. ಓಕೆ, ಯಾಕೆ? ಇಲ್ಲಿ ನೋಡಿ, ನಂಬರ್ ಆಫ್ ಮಂತ್ಸ್ ಇನ್ ದ ಪಾರ್ಟ್ನರ್ಶಿಪ್. ಸೊ 1 ಇಯರಲ್ಲಿ 5 months, ಫಸ್ಟ್ 5 months ಅವ್ರು ಇರಲಿಲ್ಲ. ಸೊ ಹಾಗಾದರೆ ಇನ್ನು ನೆಕ್ಸ್ಟ್ 7 months ಅವ್ರು ಪಾರ್ಟ್ನರ್ಶಿಪ್ಪಲ್ಲಿ ಇದ್ರು ಅಲ್ವಾ. ಸೊ ಇಲ್ಲಿ 7 ಬರಿಬೇಕು. ಅರ್ಥ ಆಗ್ತಿದೆಯಾ ನೋಡಿ? ಸೊ ಒಬ್ಬ ಇನ್ವೆಸ್ಟ್ ಮಾಡಿದ್ದಾರೆ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಅಂದರೆ 2 ಟರ್ಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಇನ್ನೊಂದು ಎಷ್ಟು ತಿಂಗಳು ಬಿಸ್ನೆಸ್ಸಲ್ಲಿ ಇದ್ದರು. ಓಕೆ, ಅಟ್ ದ ಎಂಡ್ ಆಫ್ 1 ಇಯರ್ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟ್ ಮಾಡಿದ್ದೆ ನೀವು. ಸೊ 12 months ಕಂಪ್ಲೀಟಾಗಿ ನೀವು ಬಿಸ್ನೆಸ್ಸಲ್ಲಿ ಇರ್ತೀರ, ಕರೆಕ್ಟಾ? ನಿಮ್ಮ ಫ್ರೆಂಡು 30,000 ಇನ್ವೆಸ್ಟ್ ಮಾಡ್ತಾರೆ, ಬಟ್ ಆಫ್ಟರ್ 5 months, ಕರೆಕ್ಟಾ? 5 months ಆದಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ 5 ಬರ್ಕೋಬಾರ್ದು. ಟೋಟಲ್ ಆಗಿ 1 ಇಯರಲ್ಲಿ 5 months ಅವ್ರು ಇರಲಿಲ್ಲ ಅಂದರೆ ಇನ್ನು ಎಷ್ಟು ಮಂತ್ ಇರ್ತಾರೆ? 7 months ಇರ್ತಾರೆ. 12 - 5 = 7, ಕರೆಕ್ಟಾ? ಆ 7ನ ಬರ್ಕೋಬೇಕು. ಅಕಸ್ಮಾತು ಅಟ್ ದ ಎಂಡ್ ಆಫ್ 2 years ಅಂತ ಕೇಳಿದ್ರು ಅಂದ್ಕೊಳ್ಳಿ. ಓಕೆ, ಪ್ರಾಫಿಟ್ ಅಟ್ ದ ಎಂಡ್ ಆಫ್ 2 years 30,000 ರೂಪೀಸ್ ಬಂತು ಅಂತ ಕ್ವಶನ್ಲಿದ್ರೆ ಇಲ್ಲಿ 12 ಬದಲು 2 yearsಗೆ ಎಷ್ಟು ಮಂತ್ಸು? 24 months. ಓಕೆನಾ? ಇಲ್ಲಿ ಫಸ್ಟ್ 5 months ಅವ್ರು ಇರಲಿಲ್ಲ ಅಲ್ವಾ. ಸೊ 24ಅಲ್ಲಿ 5 ಹೋದರೆ ಎಷ್ಟು ಮಂತ್ಸು? 19 months. ಅರ್ಥ ಆಗ್ತಿದೆಯಾ? ಸೊ ಒಬ್ರು ಇನ್ವೆಸ್ಟ್ ಮಾಡ್ತಾರೆ ಅಂದರೆ 2 ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಇನ್ವೆಸ್ಟ್ಮೆಂಟ್, ಎಷ್ಟು ತಿಂಗಳು ಅವರು ಬಿಸ್ನೆಸ್ಸಲ್ಲಿ ಇದ್ದರು. ದಟ್ ಡಿಪೆಂಡ್ಸ್ ಅಪಾನ್ ದ ಕ್ವಶನ್ ಹಿಂಟ್. ಓಕೆ, 2 years ಇದ್ದರೆ 24 months ಬರುತ್ತೆ. ಯಾರು ಸ್ಟಾರ್ಟ್ ಮಾಡಿದ್ರು, ಓಕೆ, ಯಾರು ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ, ಅಥವಾ ಇಲ್ಲಿ ಕ್ವಶನ್ಸು ನೋಡಿ 5 months ಆದಮೇಲೆ ಅಂತಾದರೂ ಬರ್ಬೋದು. ಓಕೆ, ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿಬಿಟ್ಟು ಆಫ್ಟರ್ 5 months
ಪಾರ್ಟ್ನರ್ ಬಿ ಇರ್ತಾರಲ್ಲ ನಿಮ್ಮದು, ಅವರು ಕೆಲಸದಿಂದ ಬಿಟ್ಟು ಹೋಗ್ತಾರೆ. ಹಾಗಾದರೆ ಟೋಟಲ್ ಆಗಿ ಅವರು ಎಷ್ಟು ತಿಂಗಳು ಬಿಸ್ನೆಸ್ಸಲ್ಲಿದ್ದರು? ಓನ್ಲಿ 5 ಮಂತ್ಸ್. ಕ್ವಶನ್ ಹೇಗೆ ಬೇಕಾದ್ರೂ ಕೇಳ್ಬೋದು, ಬಟ್ ಇಂಪಾರ್ಟೆಂಟ್ ಏನು ಅಂದರೆ ಎಷ್ಟು ಮಂತ್ಸ್ ಅವರು ಬಿಸ್ನೆಸ್ಸಲ್ಲಿ ಇದ್ದರು ಅಂತ. ಓಕೆ, ಆಫ್ಟರ್ 5 ಮಂತ್ಸ್ ಈ ಲೆಫ್ಟ್ ದ ಪಾರ್ಟ್ನರ್ಶಿಪ್. ಹಾಗಾದರೆ ಟೋಟಲ್ ಆಗಿ ಇದ್ದಿದ್ದೆ ಅವರು 5 ಮಂತ್ಸ್. ಆಗ ನೀವು ಡೈರೆಕ್ಟಾಗಿ 5 ಅಂತ ಹಾಕೋಬೋದು. ಓಕೆ, ಈಗ ಅಕಸ್ಮಾತ್ ಇಲ್ಲಿ 3 ಇಯರ್ಸ್ ಬಂತು ಅಂದ್ಕೊಳ್ಳಿ. ಆಫ್ಟರ್ 3 ಇಯರ್ಸ್ ದಿಲ್ ಗೆಟ್ ಎ ಪ್ರಾಫಿಟ್ ಆಫ್ 30,000. ಹಾಗಾದರೆ ಇಲ್ಲಿ 24 ಬರಲ್ಲ, 36 ಬರುತ್ತೆ. ಯಾಕೆ? 3 ಇಯರ್ಸ್ಗೆ ಎಷ್ಟು ಮಂತ್ಸು? 36 ಮಂತ್ಸ್. ಓಕೆ, ಕ್ವಶನ್ ಏನಾದರೂ ಆಫ್ಟರ್ 2 ಇಯರ್ಸ್ ಈಸ್ ಫ್ರೆಂಡ್ ಜಾಯಿನ್ ದ ಬಿಸ್ನೆಸ್. ಆಫ್ಟರ್ 2 ಇಯರ್ಸ್, 2 ಇಯರ್ಸ್ ಅಂದರೆ ಎಷ್ಟು? 24 ಮಂತ್ಸ್. ಟೋಟಲ್ 36 ಮಂತ್ಸಲ್ಲಿ 24 ಮಂತ್ಸ್ನ ನಾವು ತೆಗೆದ್ರೆ ಮಿಗೋದು 12 ಮಂತ್ಸ್. ಕರೆಕ್ಟಾ? ಇದೇ ಅರ್ಥ ಆಗಬೇಕು. ಇದಿಷ್ಟು ಗೊತ್ತಿದ್ರೆ ಆರಾಮ್ಸೆ ನಮ್ಮ ಕ್ವಶನ್ಸ್ ಎಲ್ಲದನ್ನು ವಿತಿನ್ 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡ್ಬೋದು. ಈಗ ಎಕ್ಸಾಕ್ಟ್ ಕ್ವಶನ್ಸ್ ಮುಖಾಂತರ ಈ ಪ್ರಾಬ್ಲಮ್ಸ್ನೆಲ್ಲ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ಫಸ್ಟ್ ಕ್ವಶನ್ ಮುಖಾಂತರ ಈ ಕಾನ್ಸೆಪ್ಟ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ರವಿ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ ಇನ್ವೆಸ್ಟ್ಮೆಂಟ್ ಆಫ್ ₹10,000. After 4 months, his brother joined with a capital of ₹12,000. ರವಿ ಅನ್ನೋನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಇನ್ವೆಸ್ಟ್ ಮಾಡಿ? ₹10,000 ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಆಫ್ಟರ್ 4 ಮಂತ್ಸ್ ಆದಮೇಲೆ ಅವ್ರ ತಮ್ಮ, ಓಕೆ, ಬ್ರದರ್ ಅಂದರೆ ತಮ್ಮ ಆದರೂ ಆಗ್ಬೋದು, ಅಣ್ಣ ಆದರೂ ಆಗ್ಬೋದು, ಅವರ ಅಣ್ಣ ಅಥವಾ ತಮ್ಮ ₹12,000 ಕ್ಯಾಪಿಟಲ್ ಜೊತೆಗೆ ಈ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾರೆ. ಕ್ಯಾಪಿಟಲ್ ಅಂದರೂ ಒಂದೇ, ಇನ್ವೆಸ್ಟ್ಮೆಂಟ್ ಅಂದರೂ ಒಂದೇ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅಟ್ ದ ಎಂಡ್ ಆಫ್ ದ ಇಯರ್ ದ ಟೋಟಲ್ ಪ್ರಾಫಿಟ್ ವಾಸ್ 36,000. ವಾಟ್ ಈಸ್ ರವೀಸ್ ಶೇರ್? 1 ಇಯರ್ ಆದಮೇಲೆ ಇಬ್ರಿಗೂ ಸೇರಿಸಿ 36,000 ಪ್ರಾಫಿಟ್ ಬರುತ್ತೆ. ಹಾಗಾದರೆ ರವಿದು ಶೇರ್ ಎಷ್ಟು ಅನ್ನೋದೇ ಕ್ವಶನ್. ಓಕೆ, ಫಸ್ಟ್ ಯಾರ್ದಿದೆ? ರವಿದಿದೆ ಅಲ್ವಾ? ಈಗ ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಅದನ್ನು ನಾವು ಎಕ್ಸಾಂಪಲಲ್ಲಿ ಸಾಲ್ವ್ ಮಾಡಿದಾಗೆ ಬರ್ಕೊಂಡು ಸಾಲ್ವ್ ಮಾಡೋಣ. ಫಸ್ಟು ರವಿ ಅನ್ನೋರು, ಓಕೆ, ರವಿ ಅನ್ನೋರು ₹10,000 ಇನ್ವೆಸ್ಟ್ ಮಾಡ್ತಾರೆ. ಕರೆಕ್ಟಾ? ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ 2 ಟರ್ನ್ ಬರುತ್ತೆ. ಇಷ್ಟು, ಓಕೆ, ರವಿ ಅನ್ನೋರು ₹10,000 ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟು ಅವ್ರ ಬ್ರದರ್, ಹಿಸ್ ಬ್ರದರ್ ಇದೆಯಲ್ಲ, ಅವ್ರನ್ನ ಬ್ರೋ ಅಂತ ಬರ್ಕೋತೀನಿ. ಬರ್ಕೊಂಡು ಅವರು ₹12,000 ಇನ್ವೆಸ್ಟ್ ಮಾಡ್ತಾರೆ. ಕರೆಕ್ಟಾ? ಇಂಟು ಈ ವ್ಯಾಲ್ಯೂ ನಮ್ಗೆ ಇನ್ನೂ ಗೊತ್ತಿಲ್ಲ. ಓಕೆ, ಕ್ವಶನಲ್ಲಿ ಹಿಂಟ್ ಕೊಟ್ಟಿದ್ದಾನೆ. ಏನು? ಅಟ್ ದ ಎಂಡ್ ಆಫ್ ದ ಇಯರ್ ದಿಲ್ ಗೆಟ್ ಎ ಪ್ರಾಫಿಟ್ ಆಫ್ 36,000 ಅಂತ. ಕರೆಕ್ಟಾ? ಸೊ ಈಗ ಅಟ್ ದ ಎಂಡ್ ಆಫ್ ಇಯರ್ ಅವರು ಟೋಟಲಾಗಿ ತೊಗೊಳ್ಳೋದು ಎಷ್ಟು? 36,000 ಅಲ್ವಾ? ಸೊ ನಾವು ಮಾತಾಡ್ತಾ ಇರೋದು 1 ಇಯರ್ ಬಗ್ಗೆ. 1 ಇಯರ್ಗೆ ಎಷ್ಟು ಮಂತ್ಸು? 12 ಮಂತ್ಸ್. ಕರೆಕ್ಟಾ? ಅಟ್ ದ ಎಂಡ್ ಆಫ್ ಎ ಇಯರ್ ಅಂತ ಕೊಟ್ಟಿದ್ದಾರೆ. ಅಟ್ ದ ಎಂಡ್ ಆಫ್ 2 ಇಯರ್ಸ್ ಅಂತ ಕೊಟ್ಟಿದ್ರೆ ಇಲ್ಲಿ 24. ಅಟ್ ದ ಎಂಡ್ ಆಫ್ 3 ಇಯರ್ಸ್ ಅಂದರೆ ಇಲ್ಲಿ 36 ಬರ್ಕೋಬೇಕು. ಓಕೆ, ಈಗ ಅಟ್ ದ ಎಂಡ್ ಆಫ್ ಇಯರ್ ಅಲ್ವಾ? ಸೊ 12 ಬರ್ಕೊಂಡಿದ್ದೀನಿ. ಈಗ ಅವ್ರ ಬ್ರದರು ಆಫ್ಟರ್ 4 ಮಂತ್ಸ್ ಜಾಯ್ನ್ ಆಗಿದ್ದು. ಕರೆಕ್ಟಾ? ಹಾಗಾದರೆ ಇಲ್ಲಿ ನಾನು 4 ಬರ್ಕೋಬೇಕಾ 8 ಬರ್ಕೋಬೇಕಾ? 8. ಯಾಕೆ? ಆಫ್ಟರ್ 4 ಮಂತ್ಸ್ ಅಂದರೆ ಅವರು ಬಿಸ್ನೆಸ್ಸಲ್ಲಿ ಎಷ್ಟು ತಿಂಗಳಿದ್ರು? 8 ಮಂತ್ಸ್ ಇದ್ದರು. ಕರೆಕ್ಟಾ? 1 ಇಯರಲ್ಲಿ ಫಸ್ಟ್ 4 ಮಂತ್ಸ್ ಅವರು ಜಾಯ್ನ್ ಆಗಿಲ್ಲ. ಆಮೇಲೆ ಮಿಕ್ಕಿದ ಮಂತ್ಸಲ್ಲಿ ಅವರು ಬಿಸ್ನೆಸ್ಸಲ್ಲಿ ಇದ್ದರು. ಕರೆಕ್ಟಾ? ಸೊ ಹಾಗಾದರೆ 12 - 4 ಎಷ್ಟು? 8. ಅಕಸ್ಮಾತ್ 2 ಇಯರ್ಸ್ ಆಗಿದರೆ 24 - 4. ಕರೆಕ್ಟಾ? ಯಾಕಂದರೆ 4 ಮಂತ್ಸ್ ಆದಮೇಲೆ ಜಾಯ್ನ್ ಆದರು. ಅಕಸ್ಮಾತ್ 3 ಇಯರ್ಸ್ ಆಗಿದರೆ 36 - 4. 4 ಮಂತ್ಸ್ ಆದಮೇಲೆ ಜಾಯ್ನ್ ಆದರು ಅಂದರೆ ಫಸ್ಟ್ 4 ಮಂತ್ಸ್ ಇರಲಿಲ್ಲ, ಮಿಕ್ಕಿದೆಲ್ಲ ಮಂತ್ಸು 3 ಇಯರ್ಸಲ್ಲಿ ಅವ್ರು ಇದ್ದರು ಅಂತ. ಕರೆಕ್ಟಾ? ಸೊ 1 ಇಯರಲ್ಲಿ ಫಸ್ಟ್ 4 ಮಂತ್ಸ್ ಅವ್ರು ಇರಲಿಲ್ಲ. ಹಾಗಾದರೆ ನೆಕ್ಸ್ಟು 8 ಮಂತ್ಸ್ ಇದ್ದರು. ಕರೆಕ್ಟಾ? 12 - 4 ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ಇಲ್ಲಿ ನೋಡಿ, ಈಗ ಇದನ್ನು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಅಂದರೆ ಡಿವಿಷನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಇದೇ ಇಂಪಾರ್ಟೆಂಟ್. ಕ್ಯಾನ್ಸಲ್ ಅಂದರೆ ಸುಮ್ಮನೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದಿಲ್ಲ, ಡಿವಿಷನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಇದನ್ನು 2 ಥರ ಡಿವಿಷನ್ ಮಾಡ್ಬೋದು. ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಟರ್ಮ್ ಹೇಗಿದೆಯೋ ಅದು ಹಾಗೆ ಬರ್ಕೋತೀನಿ, ಇಂಟು 12. ಸೆಕೆಂಡ್ ಟರ್ಮ್ನ ಕೆಳಗಡೆ ಬರ್ಕೋತೀನಿ, ಇಂಟು 8. ಗೊತ್ತಾಯ್ತಾ? ಬಟ್ ನೆಕ್ಸ್ಟ್ ಸಮ್ಮಿಂದ ನಾನು ಈ ಥರ ಬರ್ಕೊಳ್ಳೋದಲ್ಲ. ಓಕೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತೀನಿ. ಯಾಕೆಂದರೆ ಇದು ಒಂದು ಸ್ಟೆಪ್ ವೇಸ್ಟ್. ಅದು ನಮಗೆ ಆ್ಯಪ್ಟಿಟ್ಯೂಡಲ್ಲಿ ಇಂಪಾರ್ಟೆಂಟೇ ಟೈಮಿಂಗ್ಸ್. ಆ ಟೈಮಿಂಗ್ಸ್ನ ಮಿಸ್ ಮಾಡಿದ್ರೆ ಮುಗೀತು ಅಂತ ಕೆಲಸ. ಓಕೆ, ಸೊ ಈ ಒಂದು ಸ್ಟೆಪ್ನ ಸ್ಕಿಪ್ ಮಾಡ್ತೀನಿ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತೀನಿ ನೆಕ್ಸ್ಟ್ ಸಮ್ಮಿಂದ. ಇಲ್ಲ ಅರ್ಥ ಮಾಡ್ಕೊಳ್ಳಿ. ನೋಡಿ, 3 0ಗೆ 3 0 ಹೋಯ್ತಾ?
ಕರೆಕ್ಟ್. ನೆಕ್ಸ್ಟ್ 4 2s are 8, 4 3s are 12, ಕರೆಕ್ಟಾ. ನೆಕ್ಸ್ಟ್ 3 1s are 3, 3 4s are 12. ನೆಕ್ಸ್ಟ್ 2 1s are 2, 2 5s are 10. ಈಗ ಏನೇನು ಮಿಕ್ಕಿದೆ, ಇಲ್ಲಿ 5 ಮಿಕ್ಕಿದೆ, ಕೆಳಗಡೆ 4 ಮಿಕ್ಕಿದೆ, ಮಿಕ್ಕಿದೆಲ್ಲ 1 1 ಆಗಿದೆ ಅಲ್ವಾ. ಸೊ ಇದನ್ನು ನಾನು 5/4 ಅಂತ ಬರ್ಕೋಬೋದು, ಅಥವಾ 5:4 ಅಂತ ಬರ್ಕೋಬೋದು. ಇದೇ ಇಂಪಾರ್ಟೆಂಟ್. ನಮಗೆ ಈ ರೇಷಿಯೋ ಬೇಕು. ಈ ರೇಷಿಯೋ ಸಿಕ್ಕಿದ್ಮೇಲೆ ಶೇರ್ಸ್ನ ಆರಾಮ್ಸೆ ಕಂಡುಹಿಡಿಬೋದು. ಈ ರೇಷಿಯೋ ಕಂಡುಹಿಡಿಯೋದು ಗೊತ್ತಾಯ್ತಾ. ಈಗ ನಾನು ಇಷ್ಟನ್ನು ಎರೇಸ್ ಮಾಡ್ತೀನಿ. ಓಕೆ, ನಾವು ರಿಯಲ್ ಆಗಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದೇ ಆನ್ಸರೇ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಎಕ್ಸಾಕ್ಟಾಗಿ ಹೇಗೆ ಕ್ಯಾನ್ಸಲ್ ಮಾಡಬೇಕು, ಡಿವಿಷನ್ ಇದ್ರ ಕೆಳಗಡೆ ಇದನ್ನು ಹಾಕ್ಕೊಂಡು ಮಾಡೋ ಬದಲು ಹಾಗೆ ಹೇಗೆ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ. ಇದನ್ನೇ ನಮ್ಮ ನೆಕ್ಸ್ಟ್ ಕ್ವಶನ್ಸಲ್ಲೆಲ್ಲ ಫಾಲೋ ಮಾಡ್ತೀನಿ. ಯಾಕಂದರೆ ಒಂದು ಸ್ಟೆಪ್ಪು ನಮಗೆ ಸ್ಕಿಪ್ ಮಾಡಿದ್ರೆ ಟೈಮ್ ತುಂಬ ಯೂಸ್ ಆಗುತ್ತೆ. ಕರೆಕ್ಟಾಗಿ ಬೇರೆ ಕ್ವಶನ್ಸ್ಗೆ ನೋಡಿ, 3 ಝೀರೋಸ್ಗೆ 3 ಝೀರೋಸ್ ಇಲ್ಲೇ ನೋಡಿ. ಈ ಇಷ್ಟು ಇಂದ ಈ ಕಡೆ ಇರೋದು, ಇಷ್ಟು ಇಂದ ಇರೋ ಕಡೆ ಇರೋದು ಸಪ್ರೇಟ್ ಡಿವಿಷನ್ ಅಂತ ಅರ್ಥ. ಸೊ 3 ಝೀರೋಸ್ಗೆ 3 ಝೀರೋಸ್ ಹೋಯ್ತು. ನೆಕ್ಸ್ಟ್ 4 2s are 8, 4 3s are 12, ಕರೆಕ್ಟಾ. ಇಲ್ಲಿ 4ಇಂದ ಮಾಡಿದ್ದೀನಿ, ಇಲ್ಲೂ 4ಇಂದ ಡಿವೈಡ್ ಆಗುತ್ತೆ ನಂಬರ್, ಕರೆಕ್ಟಾ. ನಾನು ಈ ಸೆಕೆಂಡ್ ನಂಬರಿಂದ ಸೆಕೆಂಡ್ ನಂಬರೇ ಮಾಡಬೇಕು, ಫಸ್ಟ್ ನಂಬರಿಂದ ಫಸ್ಟ್ ನಂಬರೇ ಡಿವೈಡ್ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೆಕೆಂಡ್ ನಂಬರಿಂದ ಫಸ್ಟ್ ನಂಬರ್ನೂ ನಾನು ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಅಂದರೆ ಡಿವಿಷನ್. ಸೆಕೆಂಡ್ ನಂಬರಿಂದ ಫಸ್ಟ್ ನಂಬರ್ನೂ ನಾನು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಯಾವ್ದು ಈಸಿ ಆಗುತ್ತೋ ಅದು ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟು 2 1s are 2 5s are 3 1s are 3 4s are. ಸೊ ನಮಗೆ ಮಿಕ್ಕಿರೋದೇನು 5:4. ಇದೇ ನಮಗೆ ಬೇಕಾಗಿಲ್ಲ. ನಾವು ಆ ಥರ ಡಿವಿಷನ್ ಹಾಕೊಂಡು ಮಾಡಿದ್ರು ಅದೇ ಆನ್ಸರ್ ಬಂತಲ್ವಾ, ಒಂದು ಸ್ಟೆಪ್ ಸ್ಕಿಪ್ ಮಾಡೋದು. ಓಕೆ, ಸೊ ನಮಗೆ ಈ ರೇಷಿಯೋ ಕಂಡುಹಿಡಿಯೋದೇ ತುಂಬ ಇಂಪಾರ್ಟೆಂಟ್. ಈಗ ಮಿಕ್ಕಿದೆಲ್ಲ ಶೇರ್ಸ್ ಕಂಡುಹಿಡಿಯೋದು ಸಖತ್ ಈಸಿ. ನೋಡಿ, ಈಗ ರವಿದು ಶೇರ್ಸ್ ಕೇಳಿದ್ದಾರೆ, ಕರೆಕ್ಟಾ. ಈಗ ನೋಡಿ, ರವಿ ಯಾರಿದ್ರಲ್ಲಿ 5, ಇದು 4 ಅವ್ರ ಬ್ರದರು, ಕರೆಕ್ಟಾ. ಈಗ ಶೇರ್ ಹೇಗೆ ಕಂಡುಹಿಡಿಯೋದಂದರೆ ಈ ಬಂದಿರೋ ರೇಷಿಯೋನ ಆ್ಯಡ್ ಮಾಡಬೇಕು. ಮತ್ತು ಇನ್ನೊಂದೇನು ಅಂದರೆ ಈ ರೇಷಿಯೋ ಇದೆಯಲ್ಲ, ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇರಲಿ ಯಾವಾಗಲೂ. ಓಕೆ, ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಇದೆರಡು ಒಂದೇ ನಂಬರಿಂದ ಡಿವೈಡ್ ಆಗಬಾರ್ದು, ಆ ಫಾರ್ಮಲ್ಲಿ ಇರಬೇಕು. ಓಕೆ, ಅಕಸ್ಮಾತ್ 2:4 ಇತ್ತು ಅಂದ್ಕೊಳ್ಳಿ, 2 1s are 2 2s are ಕ್ಯಾನ್ಸಲ್ ಮಾಡ್ಬೋದಲ್ವಾ. ಈ 2:4 ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲ. ಓಕೆ, ಇದು ಸಿಂಪ್ಲೆಸ್ಟ್ ಫಾರ್ಮ್. ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಇದೆರಡು ಒಂದೇ ನಂಬರಲ್ಲಿ ಡಿವೈಡ್ ಆಗಬಾರ್ದು. ರೇಷಿಯೋಸ್ ಯಾವತ್ತೂ ಇದೇ ಫಾರ್ಮಲ್ಲೇ ಇರಬೇಕು. ಈಗ ನಮಗೆ ರೇಷಿಯೋ ಸಿಕ್ಕಿದೆ, ನಾವು ಶೇರ್ನ ಕಂಡುಹಿಡಿಯೋಣ. ಈ ಎರಡು ರೇಷಿಯೋನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಫ್ರ್ಯಾಕ್ಷನ್ ಡಿನಾಮಿನೇಟ್ರಲ್ಲಿ ಬರ್ಕೋಬೇಕು. ಎರಡನ್ನೂ ಆ್ಯಡ್ ಮಾಡಿ ಡಿನಾಮಿನೇಟ್ರಲ್ಲಿ ಬರ್ಕೊಂಡು, ಈಗ ನಾವು ಯಾರು ಶೇರ್ ಕಂಡುಹಿಡಿತಾ ಇರೋದು, ರವಿದಲ್ವಾ. ರವಿದು ವ್ಯಾಲ್ಯೂ ಎಷ್ಟು 5, ಇದೇ ಇಂಪಾರ್ಟೆಂಟ್. ಇಂಟು ಪ್ರಾಫಿಟ್ ಎಷ್ಟು ಬಂದಿದೆ 36,000, ಕರೆಕ್ಟಾ. ಪ್ರಾಫಿಟ್ ಎಷ್ಟು ಬಂದಿದೆಯೋ ಅದು ಹಾಕ್ಕೊಂಡು ಇಬ್ಬರದು ರೇಷಿಯೋನ ಆ್ಯಡ್ ಮಾಡಿ ಬರೋ ವ್ಯಾಲ್ಯೂನ ಡಿನಾಮಿನೇಟ್ರಲ್ಲಿ ಬರ್ಕೊಂಡು ಯಾರ್ದು ಶೇರ್ ಕಂಡುಹಿಡಬೇಕು, ರವಿದು. ಸೊ 5 ಹಾಕೋತೀನಿ. ಅಕಸ್ಮಾತ್ ಅವ್ರ ಬ್ರದರ್ದು ಕಂಡುಹಿಡಬೇಕಂದ್ರೆ 4 ಹಾಕೋತಾ ಇದ್ದೆ, ಕರೆಕ್ಟಾ. 9 1s are 9 4s are. ಸೊ 5 4s are ಎಷ್ಟು 20. ಈ 3 ಝೀರೋಸ್ನ ಈ 3 ಝೀರೋ ಹಾಗೆ ಬರ್ಕೋತೀನಿ. ಸೊ ರವಿದು ಶೇರು 20,000. ಹಾಗಾದರೆ ಮಿಕ್ಕಿರೋ 16,000 ಅವ್ರ ಬ್ರದರ್ದು ಶೇರ್. ಇಷ್ಟೇ ಕಾನ್ಸೆಪ್ಟ್. ಇದನ್ನೇ ಇಟ್ಕೊಂಡು ಕ್ವೆಶನ್ಸಲ್ಲಿ ಟ್ವಿಸ್ಟ್ ಇರುತ್ತೆ. ಓಕೆ, ಆ ಟ್ವಿಸ್ಟ್ಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡೋದು ಅನ್ನೋದೇ ಈ ಪಾರ್ಟ್ನರ್ಶಿಪ್ ಉದ್ದೇಶ. ಇಷ್ಟೇ ಪಾರ್ಟ್ನರ್ಶಿಪ್. ಎಲ್ಲ ಕ್ವಶನ್ಸಲ್ಲೂ ಚಿಕ್ಕ ಚಿಕ್ಕ ಟ್ವಿಸ್ಟ್ ಇರುತ್ತೆ. ಅದನ್ನು ಸಾಲ್ವ್ ಮಾಡಿದ್ರೆ ಆರಾಮ್ಸೆ ಆನ್ಸರ್ ನಮಗೆ ಸಿಕ್ಬಿಡುತ್ತೆ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. X started a business investing ₹40,000. After 1 year, Y joined him with a capital of 50,000. ಈಗ ಎಕ್ಸ್ ಅನ್ನೋನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಅವನು 40,000 ಇನ್ವೆಸ್ಟ್ ಮಾಡಿರ್ತಾನೆ ಮೊದಲೇ. 1 year ಆದಮೇಲೆ ವೈ ಅನ್ನೋನು ಆ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾನೆ ವಿತ್ ಎ ಕ್ಯಾಪಿಟಲ್ ಆಫ್ 50,000. ಕ್ಯಾಪಿಟಲ್ ಅಂದರೂ ಒಂದೇ, ಇನ್ವೆಸ್ಟ್ಮೆಂಟ್ ಅಂದರೂ ಒಂದೇ. ಅಟ್ ದ ಎಂಡ್ ಆಫ್ 2 years, ಟೋಟಲ್ ಪ್ರಾಫಿಟ್ ವಾಸ್ 1,04,000. ಓಕೆ, ವಾಟ್ ಈಸ್ ವೈಸ್ ಶೇರ್? ಪ್ರೀವಿಯಸ್ ಆಗಿ ಯಾರ್ದು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅವ್ರದ್ದು ಶೇರ್ ಕೇಳಿದರು. ಈ ಕ್ವಶನಲ್ಲಿ ಸೆಕೆಂಡಾಗಿ ಜಾಯ್ನ್ ಆಗಿರ್ತಾರಲ್ಲ ಅವ್ರದ್ದು ಶೇರ್ ಕೇಳಿದ್ದಾರೆ. ಯಾರ್ದು ಕೇಳಿದ್ರು ಒಂದೇ ಮೆಥಡೇ. ಅರ್ಥ ಆಯ್ತಾ? ಸೊ ಇಲ್ಲೊಂದು ಲಾಸ್ಟ್ ಸ್ಟೆಪ್ ಆಗ್ತೀವಲ್ಲ, ಅದು ಇಂಪಾರ್ಟೆಂಟ್. ಫಸ್ಟ್ ಅದೇನು ಕೊಟ್ಟಿದ್ದಾರೋ ಅದನ್ನು ಬರ್ಕೊಂಬಿಡೋಣ. ಎಕ್ಸ್ ಅನ್ನೋನು 40,000 ಇನ್ವೆಸ್ಟ್ ಮಾಡ್ತಾನೆ. ಓಕೆ, ನೆಕ್ಸ್ಟು ವೈ ಅನ್ನೋನು ಎಷ್ಟು ಇನ್ವೆಸ್ಟ್ ಮಾಡ್ತಾನೆ?
50,000. ಕರೆಕ್ಟಾ? ಆಫ್ಟರ್ ಎಷ್ಟು ಇಯರ್ ಆದಮೇಲೆ ಪ್ರಾಫಿಟ್ ಬರುತ್ತೆ ಅವ್ರಿಗೆ? 2 ಇಯರ್ಸ್ ಆಗುತ್ತೆ. ಇದೇ ಇಂಪಾರ್ಟೆಂಟ್. ಆಫ್ಟರ್ 2 ಇಯರ್ಸ್. ಸೊ ಇಲ್ಲಿ 24 ಹಾಕೋತೀನಿ ನಾನು. 2 ಇಯರ್ಸ್ಗೆ ಎಷ್ಟು ಬಂತು? 24. ಓಕೆ, ನೆಕ್ಸ್ಟು ವೈ ಅನ್ನೋನು 1 ಇಯರ್ ಆದಮೇಲೆ ಜಾಯ್ನ್ ಆಗ್ತಾನಂತೆ. ಸೊ 24 ಮಂತ್ಸಲ್ಲಿ 1 ಇಯರ್ ಅಂದರೆ 12 ಮಂತ್ಸ್ ಹೊಂಟೋಯ್ತು. ಇನ್ನೂ 12 ಮಂತ್ಸ್ ಮಿಕ್ಕಿರುತ್ತಲ್ವಾ? ಸೊ 12 ಮಂತ್ಸಲ್ಲಿ ಮಾತ್ರ ಇವನು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದಿರ್ತಾನೆ. ಫಸ್ಟ್ 12 ಮಂತ್ ಇವನು ಜಾಯ್ನ್ ಆಗಿರೋದಿಲ್ವಲ್ವಾ? ಸೊ ಫಸ್ಟ್ 12 ಮಂತ್ಸ್ನ ಈ 24ಇಂದ ಮೈನಸ್ ಮಾಡಬೇಕು. ಓಕೆ, ಈಗ ಯಾವುದಾದ್ರು ಕ್ಯಾನ್ಸಲ್ ಆಗುತ್ತೋ ಕ್ಯಾನ್ಸಲ್ ಮಾಡೋಣ. 4 ಝೀರೋಸ್ಗೆ 4 ಝೀರೋಸ್ ಕ್ಯಾನ್ಸಲ್ ಆಯಿತು. ಕರೆಕ್ಟಾ? ಈಗ 12 1s 12 2s. ಇಲ್ಲೇನಿದೆ? 4 2s 8 ಇದೆ. ಇಲ್ಲಿ 5 1s 5 ಇದೆ. ಇದೆರಡು ಯಾವ್ದಾದ್ರು ನಂಬರಿಂದ ಕ್ಯಾನ್ಸಲ್ ಆಗುತ್ತಾ? ಇಲ್ಲ. ಸೊ ಇಲ್ಲಿಗೆ ನಿಲ್ಲಿಸೋಣ. ಇದೇ ನಮಗೆ ಬೇಕಾಗಿದ್ದ ರೇಷಿಯೋ. ಓಕೆ, ಸೊ ಈಗ ನಾವು ಯಾರ್ದು ಕಂಡುಹಿಡಬೇಕು? ವೈಸ್ ಪ್ರಾಫಿಟ್ ಕಂಡುಹಿಡಬೇಕು. ಕರೆಕ್ಟಾ? ಟೋಟಲ್ ಎಷ್ಟು? 8 + 5 13. ನೆಕ್ಸ್ಟು ವೈ ಯಾವುದು? ರೇಷಿಯೋ 5 ಅಲ್ವಾ? ಆ 5ನ ಇಲ್ಲಿ ಬರ್ಕೋಬೇಕು. ಇಂಟು ಪ್ರಾಫಿಟ್ ಎಷ್ಟು ಬಂದಿದೆ? 104,300. ಕರೆಕ್ಟಾ? ಈಗ ಇದು ನೋಡಿ, ಆರಾಮ್ಸೆ ಗೊತ್ತಾಗುತ್ತೆ. 13 1s ಟೇಬಲ್ ಬಂತಿದ್ರೆ ನಿಮ್ಗೆ ಸಾಕು. 13 1s 13 8s. ಕರೆಕ್ಟಾ? ಇದಿಷ್ಟು 104 13 8s. ಇನ್ನು 3 0 ಮಿಕ್ಕಿದೆ. ಸೊ ಈಗ ನೆಕ್ಸ್ಟು 8 × 5 8 5s 40. ಈ 3 0ಗೆ 3 0 ಹಾಗೆ ಬರ್ಕೋತೀನಿ. ಈಗ ವೈದು ಶೇರ್ ಎಷ್ಟು? 40,000 rupees. ಮಿಕ್ಕಿದೆಲ್ಲ ಎಕ್ಸ್ದು ಶೇರ್. ಇಷ್ಟೇ. ಅರ್ಥ ಆಯ್ತಾ? ಸಖತ್ ಸಿಂಪಲ್ ಆಗಿತ್ತಲ್ವಾ? ಏನಿಲ್ಲ, ಫಸ್ಟ್ ಇನ್ವೆಸ್ಟ್ಮೆಂಟ್ ಹಾಕೋತೀರಾ, ಆಮೇಲೆ ಈ ಟೈಮ್ ಹಾಕೊಳ್ಳೋದೇ ಇಂಪಾರ್ಟೆಂಟ್. ಓಕೆ, 24 ಹಾಕೋಬೇಕಾ 12 ಹಾಕೋಬೇಕಾ? 1 ಇಯರ್ ಇದ್ದರೆ 12 ಹಾಕೊಳ್ಳಿ. 2 ಇಯರ್ಸ್ಗೆ ಪ್ರಾಫಿಟ್ ಅಥವಾ ಲಾಸ್ ಆದರೆ 24 ಹಾಕೊಳ್ಳಿ. 3 ಇಯರ್ಸ್ ಇದ್ದರೆ 36 ಹಾಕೊಳ್ಳಿ. ಇಷ್ಟೇ. ಓಕೆ, ಅದೇ ಥರನೇ ಇಲ್ಲಿ ವೈ ಹಾಕೋಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಅವ್ರದ್ದು ಇನ್ವೆಸ್ಟ್ಮೆಂಟ್ ಹಾಗೆ ಹಾಕೋತೀರಾ. ಅವ್ರು ಎಷ್ಟು ಮಂತ್ ಆದಮೇಲೆ, ಎಷ್ಟು ಇಯರ್ ಆದಮೇಲೆ ಜಾಯ್ನ್ ಆದರು ಅಂತ ಕೊಟ್ಟಿರ್ತಾರಲ್ವಾ? 1 ಇಯರ್ ಆದಮೇಲೆ ಜಾಯ್ನ್ ಆಗಿರ್ತಾರೆ. ಇರೋದೇ 2 ಇಯರ್ಸು. ಆದರೆ 1 ಇಯರ್ ಹೋಗ್ಬಿಟ್ರೆ ಇನ್ನೂ 12 ಮಂತ್ಸ್ ಮಿಕ್ಕಿರುತ್ತಾ? ಅದನ್ನು ಇಲ್ಲಿ ಹಾಕೋಬೋದು. ಇಷ್ಟೇ. ನೆಕ್ಸ್ಟು ಅಕಸ್ಮಾತ್ ಇಲ್ಲಿ 1 ಇಯರ್ ಕಂಪ್ಲೀಟಾಗಿ ಹೋಗಿದೆ ಅಲ್ವಾ? ಇಲ್ಲಿ ಇವ್ರದ್ದು ಇಲ್ಲಿ 1 ಇಯರ್ ಅಂತ ಹಾಕ್ಕೊಂಡು 50,000 × 1 40,000 × 2 ಅಂತಲೇ ಹಾಕೊಬೋದು ಡೈರೆಕ್ಟಾಗಿ. ನಾನು ಪ್ರೀವಿಯಸ್ ಕ್ವಶನಲ್ಲಿ ಎಲ್ಲ ಮಂತ್ಸಲ್ಲಿ ಬರ್ತಿತ್ತಲ್ವ? ಸೊ ಎಲ್ಲದನ್ನು ಮಂತ್ಸ್ಗೆ ಕನ್ವರ್ಟ್ ಮಾಡಿ ಮಾಡ್ತಿದ್ವಿ. ಇಲ್ಲಿ ಇಯರ್ಸಲ್ಲೇ ಡೈರೆಕ್ಟಾಗಿರೋದ್ರಿಂದ ಇಯರ್ಸಲ್ಲೂ ಮಾಡ್ಬೋದು, ಇಲ್ಲ ಮಂತ್ಸ್ ಹಾಕೋತೀರಂದರೆ ಮಂತ್ಸಲ್ಲೂ ಮಾಡ್ಬೋದು. ಇಷ್ಟೇ. ಈಗ ನಮ್ಮ ಥರ್ಡ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಹೇಮಾ ಆ್ಯಂಡ್ ನಿಶಾ ಎಂಟರ್ಸ್ ಇಂಟು ಎ ಪಾರ್ಟ್ನರ್ಶಿಪ್ ಬೈ ಇನ್ವೆಸ್ಟಿಂಗ್ ₹80,000 ಆ್ಯಂಡ್ ₹40,000 ರೆಸ್ಪೆಕ್ಟಿವ್ಲಿ. ಹೇಮಾ ಅನ್ನೋರು ಮತ್ತು ನಿಶಾ ಅನ್ನೋರು ಇಬ್ಬರು ಒಂದು ಪಾರ್ಟ್ನರ್ಶಿಪ್ನ ಜೊತೆಯಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದೇ ಇಂಪಾರ್ಟೆಂಟ್ ವರ್ಡ್, ಜೊತೆಯಲ್ಲೇ ಸ್ಟಾರ್ಟ್ ಮಾಡೋದು. ಬೈ ಇನ್ವೆಸ್ಟಿಂಗ್ ಹೇಮಾ 80,000 ಇನ್ವೆಸ್ಟ್ ಮಾಡ್ತಾರೆ, ನಿಶಾ 40,000 ಇನ್ವೆಸ್ಟ್ ಮಾಡ್ತಾರೆ. ಆಫ್ಟರ್ 2 ಇಯರ್ಸ್ ದ ಪ್ರಾಫಿಟ್ ವಾಸ್ ₹2,13,720 rupees. ವಾಟ್ ಈಸ್ ಹೇಮಾಸ್ ಶೇರ್? ಓಕೆ, ಸೊ ಈ ಕ್ವಶನ್ ಸಖತ್ ಈಸಿಯಾಗೇ ಇದೆ. ಪ್ರೀವಿಯಸ್ ಕ್ವಶನ್ಸ್ಗಿಂತ ಇನ್ನೂ ಒಂದು ಸ್ಟೆಪ್ ಈಸಿಯಾಗೆ ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ನೋಡಿ, ಫಸ್ಟು ಹೇಮಾ ಎಷ್ಟು ಇನ್ವೆಸ್ಟ್ ಮಾಡೋದು? 80,000. ನೆಕ್ಸ್ಟು ನಿಶಾ 40,000. ಓಕೆ, ಈಗ ಹೇಮಾ ಎಷ್ಟು ವರ್ಷ ಇದ್ಲು ಇಂಟು ಎಷ್ಟು ಮಂತ್ಸ್ ಇದ್ಲು ಅಂತ 2 ಇಯರ್ಸ್ ಅಲ್ವಾ? ಸೊ 36 ಹಾಕೋಬೇಕು. ನೆಕ್ಸ್ಟು ನಿಶಾ ಅವಳು 2 ಇಯರ್ಸ್, ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ 36 ಹಾಕೋಬೇಕು. ಈ ಥರ ಒಟ್ಟಿಗೆ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿದ್ರೆ ಟೈಮ್ ಸೆಕೆಂಡ್ ಟರ್ಮ್ ಇಂಟು ಹಾಕೋತಿದ್ವಲ್ಲ ನಾವು, ಎಷ್ಟು ತಿಂಗಳಿದ್ಲು ಎಷ್ಟು ವರ್ಷ ಇದ್ದು ಅಂತ, ಅದನ್ನು ಹಾಕೊಳ್ಳೋ ನೆಸೆಸಿಟಿ ಇಲ್ಲ. ಯಾಕೆ ಅಂದರೆ ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಕೊನೆವರೆಗೂ ಒಟ್ಟಿಗೆ ಇರ್ತಾರೆ. ಕರೆಕ್ಟಾ? ಸೊ ನಮಗೆ ಪ್ರಾಫಿಟ್ ಬರೋವರೆಗೂ ಸಾಕು. ಕೊನೆ ಅಂದರೆ ಫುಲ್ ಕಂಪ್ನಿ ಮುಚ್ಚೋವರೆಗೂ ಅಲ್ಲ, ಪ್ರಾಫಿಟ್ ಬರೋವರೆಗೂ ಇಬ್ಬರು ಒಟ್ಟಿಗೆ ಇದ್ರಾ, ಸ್ಟಾರ್ಟ್ ಮಾಡಿದ್ದು ಒಟ್ಟಿಗೆ, ಪ್ರಾಫಿಟ್ ಬರೋವರೆಗೂ ಇದ್ದಿದ್ದು ಒಟ್ಟಿಗೆ. ಸೊ ಆಗ ಅವ್ರ ಶೇರು ಈ ರೇಷಿಯೋ ಮೇಲೆ ಅಷ್ಟೇ ಡಿಪೆಂಡ್ ಆಗುತ್ತೆ, ಇಲ್ಲಿ ಹಾಕೊಳ್ಳೋ ಟೈಮ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇಷ್ಟೇ. ಸೊ ರೇಷಿಯೋ ಈಗ ಈ 4 ಝೀರೋಸ್ಗೆ 4 ಝೀರೋಸ್ ಹೋಯಿತು, 4 1s 4 2s. ಸೊ ರೇಷಿಯೋ ಎಷ್ಟು? 2:1. ಇಷ್ಟೇ. ಆಯಿತಾ? ಈಗ ಶೇರ್ಸ್ ಕಂಡುಹಿಡಿಯೋಣ. 2 + 1 ಎಷ್ಟು? 3. ಯಾರ್ದು ಕಂಡುಹಿಡಿಬೇಕು? ಹೇಮಾದು. ಹೇಮಾ ಶೇರ್ ಎಷ್ಟು? 2 ಇದೆ ರೇಷಿಯೋ. ಸೊ 2 ಬರ್ಕೋತೀನಿ. ಇಂಟು ಪ್ರಾಫಿಟ್ ಎಷ್ಟು ಬಂದಿದೆ? 2,13,720 rupees. ಕರೆಕ್ಟಾ? ಈಗ 3 1s
3 7s ಕರೆಕ್ಟಾ. ನೆಕ್ಸ್ಟು 7s ಹೋಯಿತು, ಇದು 3 1s, ನೆಕ್ಸ್ಟು 3 2s, ಇನ್ನು 1 ಮಿಕ್ಕಿರುತ್ತೆ 4 ಇಷ್ಟು. ಸೊ ಹೇಮಾ ಶೇರು 2 ಇಂಟು 71240 ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಮಿಕ್ಕಿದ್ದು ಏನಿರುತ್ತೋ ಅದು ನಿಶಾದು ಶೇರು. ಓಕೆ, ಸೊ ಈಗ ಹೇಮಾದು ಗೊತ್ತಾಯಿತು, ನಿಶಾದು ಗೊತ್ತಾಯಿತು, ಕರೆಕ್ಟಾ? ಇಷ್ಟೇ. ಸೊ ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಟೈಮ್ ಹಾಕೋತೀವಲ್ಲ ಸೆಕೆಂಡ್ ಟರ್ಮ್, ಅದು ಹಾಕೊಳ್ಳೋ ನೆಸೆಸಿಟಿ ಇಲ್ಲ. ಒಬ್ಬರು ಲೇಟಾಗಿ ಜಾಯ್ನ್ ಆದರು, ಇಲ್ಲಾಂದರೆ ಇನ್ನೊಬ್ಬರು ಲೇಟಾಗಿ ಜಾಯ್ನ್ ಆದರು ಅಂದರೆ ಅವಾಗ ಟೈಮ್ ಹಾಕೊಳ್ಳೋ ನೆಸೆಸಿಟಿ ಇದೆ. ಓಕೆ, ಯಾಕಂದರೆ ಸ್ಟಾರ್ಟಿಂಗಲ್ಲೇ ಒಬ್ಬರು ಇನ್ವೆಸ್ಟ್ ಮಾಡಿರ್ತಾರೆ, ಕರೆಕ್ಟಾ? ಇವ್ರು ಲೇಟಾಗಿ ಜಾಯ್ನ್ ಆಗಿಬಿಟ್ಟು ಪ್ರಾಫಿಟ್ ಈಕ್ವಲ್ ಆಗಬೇಕು ಅಂದರೆ ಆಗುತ್ತಾ? ಇಲ್ಲ, ಆವಾಗ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಟೈಮ್ ಮೇಲೆ ಈ ಪ್ರಾಫಿಟ್ ಡಿಪೆಂಡ್ ಆಗೋದಿಲ್ಲ. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಟು ಟ್ರಿಕ್ಕಿ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಎಕ್ಸ್ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ ₹45,000 ಆ್ಯಂಡ್ ವೈ ಜಾಯಿಂಡ್ ಆಫ್ಟರ್ ಸಮ್ ಟೈಮ್ ವಿತ್ ಎ ಕ್ಯಾಪಿಟಲ್ ಆಫ್ 54,000. ಓಕೆ, ಈ ಕ್ವಶನ್ಗೂ ಮತ್ತು ಪ್ರೀವಿಯಸ್ ಕ್ವಶನ್ಗೂ ಕಂಪೇರ್ ಮಾಡಿ. ಇಲ್ಲಿ ಎಕ್ಸ್ದು ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಮತ್ತು ವೈ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಬಟ್ ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ವೈ ಅನ್ನೋನು ಎಷ್ಟು ತಿಂಗಳಾದ್ಮೇಲೆ ಜಾಯ್ನ್ ಆಗ್ತಿದ್ದ ಅಂತ ಕೊಡ್ತಿದ್ರು. ಬಟ್ ಇಲ್ಲಿ ವೈ ಅನ್ನೋನು ಎಷ್ಟು ತಿಂಗಳಾದ್ಮೇಲೆ ಜಾಯ್ನ್ ಆಗಿದೆ ಅಂತ ಕೊಟ್ಟಿಲ್ಲ. ಓಕೆ, ಅಟ್ ದ ಎಂಡ್ ಆಫ್ ದ ಇಯರ್ ದೇರ್ ಪ್ರಾಫಿಟ್ ರೇಷಿಯೋ ವಾಸ್ 2:1. ನಾವು ಸ್ಟಾರ್ಟಿಂಗಲ್ಲಿ ವ್ಯಾಲ್ಯೂಸ್ ಹಾಕೊಂಡು ಒಂದು ರೇಷಿಯೋ ಕಂಡುಹಿಡಿತಾ ಇದ್ವಲ್ಲ, ಆ ರೇಷಿಯೋನ ಅವನು ಕೊಟ್ಬಿಟ್ಟಿದ್ದಾನೆ. ಓಕೆ, ದೆನ್ ಆಫ್ಟರ್ ಹೌ ಮೆನಿ ಮಂತ್ಸ್ ವೈ ಜಾಯಿನ್ ದ ಬಿಸ್ನೆಸ್. ಈಗ ಎಷ್ಟು ತಿಂಗಳಾದಮೇಲೆ ವೈ ಅನ್ನೋನು ಬಿಸ್ನೆಸ್ಗೆ ಜಾಯ್ನ್ ಆದ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರೀವಿಯಸ್ ಕ್ವಶನ್ಗೂ ಈ ಕ್ವಶನ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಯ್ತಲ್ವಾ? ಅಲ್ಲಿ ಡೇಟಾ ಕೊಟ್ಬಿಟ್ಟು ಶೇರ್ ಎಷ್ಟು ಅಂತ ಕೇಳ್ತಿದ್ರು, ಇಲ್ಲಿ ಶೇರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಎಷ್ಟು ಮಂತ್ ಆದಮೇಲೆ ಜಾಯ್ನ್ ಆದ ಅಂತ ಕೇಳಿದ್ದಾರೆ. ಸೊ ಇದು ಸಹ ಸಖತ್ ಸಿಂಪಲ್ಲು, ನಾವು ಮೆಥಡ್ನ ಫಾಲೋ ಮಾಡೋಣ ಅಷ್ಟೇ. ಈಗ ಎಕ್ಸ್ ಅನ್ನೋನು ಎಷ್ಟು ₹45,000 ಇನ್ವೆಸ್ಟ್ ಮಾಡ್ತಾನೆ, ಕರೆಕ್ಟಾ? ಎಷ್ಟು ಇಯರ್ಸ್ಗೆ ನಾವು ಮಾತಾಡ್ತಾ ಇರೋದು? ಪ್ರಾಫಿಟ್ಟು ಅಟ್ ದ ಎಂಡ್ ಆಫ್ ಇಯರ್, 1 ಇಯರ್ ಅಲ್ವಾ? ಸೊ 12 months. ನೆಕ್ಸ್ಟ್ ವೈ ಅನ್ನೋನು ₹54,000 ಇಟ್ಕೊಂಡು ಜಾಯ್ನ್ ಆಗ್ತಾನೆ. ಬಟ್ ಎಷ್ಟು ತಿಂಗಳಾದಮೇಲೆ ಅಂತ ಕೊಟ್ಟಿದ್ದಾರಾ? ಇಲ್ಲ. ಸೊ ಇಂಟು ಎಕ್ಸ್ ಅಂತ ಬರ್ಕೊಳ್ಳೋಣ. ಓಕೆನಾ? ಸೊ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಎಕ್ಸ್ ಅಂತ ಬರ್ಕೊಳ್ಳೋಣ. ನಾವು ಆಗಲೇ ಕ್ಯಾನ್ಸಲ್ ಮಾಡ್ತಿದ್ವಿ, ಕರೆಕ್ಟಾ? ಈ ಝೀರೋಸ್ ಅಲ್ಲ ಝೀರೋಸು. ಕ್ಯಾನ್ಸಲ್ ಅಂದರೆ ನಾವು ಡಿವೈಡ್ ಮಾಡ್ತಾ ಇದ್ವಿ ಅಂತ ಅರ್ಥ, ಕರೆಕ್ಟಾ? ಈ ಝೀರೋಸ್ಗೆ ಆ ಝೀರೋಸು, ಈ ನಂಬರ್ 2 1s 2 3s ಅಂತೆಲ್ಲ ಕ್ಯಾನ್ಸಲ್ ಮಾಡ್ತಿದ್ವಲ್ಲ, ಅದು ಡಿವೈಡ್ ಮಾಡ್ತಿದ್ವಿ ಅಂತ ಅರ್ಥ. ಸೊ ಅದನ್ನು ನಾವು 45,000 ಇಂಟು 12 ಡಿವೈಡೆಡ್ ಬೈ ಈ ವ್ಯಾಲ್ಯೂ 54,000 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಅವರೊಂದು ರೇಷಿಯೋ ಕೊಟ್ಟಿದ್ದಾರೆ. ನಾವು ರೇಷಿಯೋನ ಕಂಡುಹಿಡ್ತಾ ಇದ್ವಿ ಕ್ಯಾನ್ಸಲ್ ಮಾಡಿ. ರೇಷಿಯೋನ ಅವರೇ ಕೊಟ್ಟಿದ್ದಾರೆ. ಎಷ್ಟು? 2:1. 2:1 ನಾನು 2/1 ಅಂತ ತಗೋಬೋದು. ಓಕೆ, ನೆಕ್ಸ್ಟ್ ನೋಡಿ, ಈ ಝೀರೋಸ್ಗೆ ಈ ಝೀರೋಸ್ ಕ್ಯಾನ್ಸಲ್ ಆಯಿತಾ? 9 5s 9 6s, ಕರೆಕ್ಟಾ? ನೆಕ್ಸ್ಟು 6 1s 6 2s. ಈಗ ಏನು ಮಿಕ್ಕಿದೆ ಇಲ್ಲಿ? ಇಲ್ಲಿ ಕೆಳಗಡೆ ಬರೀ ಎಕ್ಸ್ ಇದೆ, ಇಲ್ಲಿ 5 2s 10 ಇದೆ, ಇಸ್ ಈಕ್ವಲ್ ಟು 2/1, ಕರೆಕ್ಟಾ? ಈಗ ಎಕ್ಸ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಆಗ 2x ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ 2x ಇಸ್ ಈಕ್ವಲ್ ಟು ಇದೆರಡು ಮಲ್ಟಿಪ್ಲೈ ಮಾಡೋದು 10 ಬರುತ್ತೆ. ಸೊ 2 1s 2 5s, ಎಕ್ಸ್ ಇಸ್ ಈಕ್ವಲ್ ಟು 5, ಕರೆಕ್ಟಾ? ನಮಗೆ ಆನ್ಸರ್ ಸಿಕ್ಬಿಡ್ತಲ್ವಾ? ಎಕ್ಸ್ ಇಸ್ ಈಕ್ವಲ್ ಟು 5. ಇಲ್ಲೇ ನಾವು ಫೂಲ್ ಆಗ್ಬೋದು. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 5 ಸಿಕ್ಕಿದೆ, ಬಟ್ ಅದು ಏನು? ಈ ಜಾಗದಲ್ಲಿ ಎಕ್ಸ್, ಕರೆಕ್ಟಾ? ಇಲ್ಲಿ ನಾವು 5 ಹಾಕೋತೀವಿ. ಹಾಗಂದರೆ ಅರ್ಥ ಏನು ಅಂದರೆ, ಇಲ್ಲಿ ನಾವೇನು ಹಾಕೊಳ್ಳೋದು ಹೇಳಿ ಟೈಮು? ಎಷ್ಟು ಮಂತ್ಸ್ ಅವನು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದ ಅಂತ, ಕರೆಕ್ಟಾ? ಇಲ್ಲಿ ಹಾಕೊಳ್ಳೋ ವ್ಯಾಲ್ಯೂ ನಾವು ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ, ಇಲ್ಲಿ ನಾವು ಎಕ್ಸು ಮತ್ತು ವೈಗೆ ಹಾಕೋತೀವಲ್ಲ ಈ ವ್ಯಾಲ್ಯೂ, ಎಷ್ಟು ಮಂತ್ಸ್ ಅವನು ಪಾರ್ಟ್ನರ್ಶಿಪ್ ಅಥವಾ ಬಿಸ್ನೆಸ್ಸಲ್ಲಿ ಇದ್ದ ಅಂತ, ಕರೆಕ್ಟಾ? ಇಲ್ಲಿ ನಮಗೆ ಸಿಕ್ಕಿರೋ ವ್ಯಾಲ್ಯೂ ಎಷ್ಟು? 5. ಅದು ಇಲ್ಲೋಗುತ್ತೆ. ಅವನು 5 months ಪಾರ್ಟ್ನರ್ಶಿಪ್ಪಲ್ಲಿ ಇದ್ದ. ಬಟ್ ಕ್ವಶನ್ ಏನು? ದೆನ್ ಆಫ್ಟರ್ ಹೌ ಮೆನಿ ಮಂತ್ಸ್ ವೈ ಜಾಯಿನ್ ದ ಬಿಸ್ನೆಸ್. ಅವನು 5 months ಇದ್ದರೆ ಎಷ್ಟು ತಿಂಗಳು ಆದಮೇಲೆ ಜಾಯ್ನ್ ಆದ? 12ಅಲ್ಲಿ 5 ಹೋದರೆ ಎಷ್ಟು? 7 months. ಸೊ ವೈ ಜಾಯಿಂಡ್ ಆಫ್ಟರ್ 7 months. ಇದೇ ತುಂಬ ಇಂಪಾರ್ಟೆಂಟ್. ಓಕೆ, 5 months ಪಾರ್ಟ್ನರ್ಶಿಪ್ಪಲ್ಲಿ ಇದ್ದ. ಹಾಗಾದರೆ 12 - 5 ಎಷ್ಟು? 7 months ಆದಮೇಲೆ ಅವನು ಬಿಸ್ನೆಸ್ ಅಥವಾ ಪಾರ್ಟ್ನರ್ಶಿಪ್ಗೆ ಜಾಯ್ನ್ ಆಗ್ತಾನೆ. ಇದು ಅರ್ಥ ಆಯ್ತಲ್ವಾ? ಇದೇ ತುಂಬ ಇಂಪಾರ್ಟೆಂಟ್. ನೋಡಿ, ಇದರಲ್ಲಿ
ಈ ಎಕ್ಸ್ ವ್ಯಾಲ್ಯೂ ಕೊಟ್ಟಿಲ್ಲ, ಕರೆಕ್ಟಾ? ಇದಿಟ್ಕೊಂಡು ಅವ್ನು ಕ್ವಶನ್ನೇ ಡಿಫ್ರೆಂಟ್ ಕೇಳಿರೋದು, ಇಲ್ಲಿ ಕಂಡುಹಿಡಿತಾ ಇರೋದೇ ನಾವು ಡಿಫ್ರೆಂಟ್, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪಾರ್ಟ್ನರ್ಶಿಪ್ಪಲ್ಲಿ ಎಂಥ ಕ್ವಶನ್ ಬಂದರೂ ಇಷ್ಟೇ ಸಖತ್ ಈಸಿಯಾಗಿರುತ್ತೆ, ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಈಗ ನಮ್ಮ ಫೈನಲ್ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಸಚಿನ್ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ ₹20,000 ಆ್ಯಂಡ್ ಸೆಹ್ವಾಗ್ ಜಾಯ್ನ್ಡ್ ಹಿಮ್ ಲೇಟರ್ ವಿತ್ ದ ಕ್ಯಾಪಿಟಲ್ ಆಫ್ 40,000. ಸೊ ಸಚಿನ್ ಅನ್ನೋನೊಬ್ಬ 20,000 ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಸೆಹ್ವಾಗ್ ಅನ್ನೋನು 40,000 ಕ್ಯಾಪಿಟಲ್ ಜೊತೆಗೆ ಆ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾನೆ. ಬಟ್ ಎಷ್ಟು ತಿಂಗಳಾದ್ಮೇಲೆ ಜಾಯ್ನ್ ಆಗ್ತಾನೆ ಅಂತ ಕೊಟ್ಟಿಲ್ಲ, ಮತ್ತು ಇಬ್ಬರು ಒಟ್ಟಿಗೆ ಜಾಯ್ನ್ ಆದರು ಅಂತಲೂ ಕೊಟ್ಟಿಲ್ಲ. ಅಲ್ಲಿ ಕೊಟ್ಟಿರೋದೇನು, ಸೆಹ್ವಾಗ್ ಜಾಯ್ನ್ಡ್ ಹಿಮ್ ಲೇಟರ್ ವಿತ್ ದ ಕ್ಯಾಪಿಟಲ್. ಜಾಯ್ನ್ಡ್ ಹಿಮ್ ಲೇಟರ್ ಸ್ವಲ್ಪ ತಿಂಗಳಾದ್ಮೇಲೆ ಅಥವಾ ಸ್ವಲ್ಪ ವರ್ಷ ಆದಮೇಲೆ ಇರ್ಬೋದು, ನಮಗೆ ಗೊತ್ತಿಲ್ಲ. ಅಟ್ ದ ಎಂಡ್ ಆಫ್ 3 years ದೇ ಬೋತ್ ಗೆಟ್ಸ್ ಈಕ್ವಲ್ ಶೇರ್. 3 ವರ್ಷ ಆದಮೇಲೆ ಇಬ್ರಿಗೂ ಈಕ್ವಲ್ ಶೇರ್ ಆಗಿ ಪ್ರಾಫಿಟ್ ಬರುತ್ತೆ. ದೆನ್ ಸೆಹ್ವಾಗ್ ವಾಸ್ ಇನ್ ಬಿಸ್ನೆಸ್ ವಿತ್ ಸಚಿನ್ ಫಾರ್ ಹೌ ಮೆನಿ ಮಂತ್ಸ್. ಈಗ ಸೆಹ್ವಾಗು ಬಿಸ್ನೆಸ್ಸಲ್ಲಿ ಎಷ್ಟು ತಿಂಗಳಿದ್ರು ಅಂತ ಕೇಳ್ತಾ ಇದ್ದಾರೆ. ಇಷ್ಟೇ ಕ್ವಶನ್. ಈ ಕ್ವಶನ್ಗೂ ಪ್ರೀವಿಯಸ್ ಕ್ವಶನ್ಗೂ ಸ್ವಲ್ಪ ಚೇಂಜಸ್ ಇದೆ, ಕರೆಕ್ಟಾ? ಇದರಲ್ಲಿ ಡೈರೆಕ್ಟಾಗಿ ಕೇಳಿದ್ದಾನೆ, ಅದು ಇಂಡೈರೆಕ್ಟ್ ಕ್ವಶನ್. ಓಕೆ, ಇದನ್ನು ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಸಚಿನ್ 20,000 ರೂಪೀಸ್ ಜೊತೆಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೆಹ್ವಾಗ್ 40,000 ರೂಪೀಸ್ ಜೊತೆಗೆ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾರೆ. ಎಷ್ಟು ಮಂತ್ಸ್ ಆದಮೇಲೆ ಅಂತ ಕೊಟ್ಟಿಲ್ಲ. ಸೊ ಅಟ್ ದ ಎಂಡ್ ಆಫ್ 3 years ಕೊಟ್ಟಿದ್ದಾರಲ್ವಾ, ಸೊ ನಾವು 3 yearsಗೆ ವ್ಯಾಲ್ಯೂ ಬರ್ಕೋಬೇಕು. 3 yearsಗೆ ಎಷ್ಟು ಮಂತ್ಸು? 36 ಮಂತ್ಸ್. ಸೊ ಇದೆರಡನ್ನೂ ಡಿವೈಡ್ ಮಾಡ್ಕೊಳ್ಳೋಣ. 20,000 into 36 divided by the value into x ನಮಗೆ ಗೊತ್ತಿಲ್ಲ, ಇಸ್ ಈಕ್ವಲ್ ಟು ಪ್ರೀವಿಯಸ್ ಕ್ವಶನಲ್ಲಿ ರೇಷಿಯೋ ಕೊಟ್ಟಿದ್ರು, ಬಟ್ ಇಲ್ಲಿ ರೇಷಿಯೋ ಕೊಟ್ಟಿಲ್ಲ, ಬಟ್ ಒಂದು ಹಿಂಟ್ ಕೊಟ್ಟಿದ್ದಾರೆ. ಅಟ್ ದ ಎಂಡ್ ಆಫ್ 3 years ದೇ ಬೋತ್ ಗೆಟ್ಸ್ ಈಕ್ವಲ್ ಶೇರ್. ಈಕ್ವಲ್ ಶೇರ್ ಅಂದರೆ 1:1, 5:5, 100:100, 1000:1000 ಏನು ಬೇಕಾದ್ರೂ ಹಾಕೋಬೋದು. ನಮಗೆ ಈಸಿ ಆಗಲಿ ಕ್ಯಾಲ್ಕುಲೇಷನ್ ಅಂತ 1:1 ಹಾಕೋಣ. ಈಕ್ವಲ್ ಶೇರ್ ಅಂದರೆ ಯಾವತ್ತು 1:1. 1:1 ಅಂದರೆ 1/1. ಈಗ ಈ 4 zeros 4 zeros ಹೋಯ್ತಾ, 4 1s 4 9s. ಇಲ್ಲೇನು ಮಿಕ್ಕಿದೆ, 18/x ಇಸ್ ಈಕ್ವಲ್ ಟು 1/1. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು, ಈ ಎಕ್ಸ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ 1, ಈ 1 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ 18. ಸೊ ಎಕ್ಸ್ ಇಸ್ ಈಕ್ವಲ್ ಟು 18. ಎಕ್ಸ್ ಅಂದರೆ ಏನರ್ಥ, ಅವರು ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಎಷ್ಟು ತಿಂಗಳು ಇದ್ದರು ಅಂತ, ಕರೆಕ್ಟಾ? ಪ್ರೀವಿಯಸ್ ಕ್ವಶನ್ ಅದೆಲ್ಲ ಕ್ವಶನ್ನು. ಓಕೆ, ಪ್ರೀವಿಯಸ್ ಕ್ವಶನಲ್ಲಿ ಎಷ್ಟು ತಿಂಗಳು ಆದಮೇಲೆ ಜಾಯ್ನ್ ಆದರು ಅಂತ ಕ್ವಶನ್ ಕೇಳಿದರು, ಬಟ್ ಇಲ್ಲಿ ಎಷ್ಟು ತಿಂಗಳು ಬಿಸ್ನೆಸ್ಸಲ್ಲಿ ಇದ್ದರು ಅಂತ. ಸೊ ಎಕ್ಸ್ ಇಸ್ ಈಕ್ವಲ್ ಟು 18. ಎಕ್ಸ್ ಅಂದ್ರೇನು, ಈ ವ್ಯಾಲ್ಯೂ ಅಲ್ವಾ, ಸೆಕೆಂಡ್ ಟೈಮ್ ವ್ಯಾಲ್ಯೂ. ಇಲ್ಲಿ ಇವರು ಎಷ್ಟು ತಿಂಗಳು ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಹೇಳುತ್ತೆ. ಸೊ ನಮಗೆ ಸಿಕ್ಕಿರೋ ಆನ್ಸರೇ ಇದು, ಅವ್ರು ಕೇಳಿರೋದು ಅದನ್ನೇ. ಎಕ್ಸ್ ಇಸ್ ಈಕ್ವಲ್ ಟು 18. ಹಾಗಾದರೆ ಸೆಹ್ವಾಗ್ 40,000 ಇನ್ವೆಸ್ಟ್ಮೆಂಟ್ ಜೊತೆಗೆ ಆ ಪಾರ್ಟ್ನರ್ಶಿಪ್ಪಲ್ಲಿ 18 ಮಂತ್ಸ್ ಇದ್ದರು. ಓಕೆ, ಇದೇ ಅವ್ರು ಕೇಳಿರೋ ಕ್ವಶನ್ನು. ಪ್ರೀವಿಯಸ್ ಕ್ವಶನ್ಗೂ ಇದಕ್ಕೂ ಕಂಪೇರ್ ಮಾಡಿ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಈಗ ಪಾರ್ಟ್ನರ್ಶಿಪ್ಪಲ್ಲಿ ಈಗ ಇಬ್ಬಿಬ್ಬರಿದ್ರು, ಕರೆಕ್ಟಾಗಿ ಇದರಲ್ಲಿ ಈ ಎಲ್ಲ ಕ್ವಶನ್ಸಲ್ಲೂ ಇಬ್ಬಿಬ್ಬರೇ ಜಾಯ್ನ್ ಆಗ್ತಿದ್ರು. ನೆಕ್ಸ್ಟು ವಿಡಿಯೋದಲ್ಲಿ 3 ಜನ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದಾಗ ಹೇಗೆ ಸಾಲ್ವ್ ಮಾಡಬೇಕು, ಮತ್ತು ಅಲ್ಲೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾ, ಇಲ್ಲ ಏನಾದರೂ ಎಕ್ಸ್ಟ್ರಾ ಇರೋದನ್ನು ತೆಗಿಬೇಕಾ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಈ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವೀಡಿಯೋಸ್ ಇದ್ದರೂ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀನಿ. ಆರಾಮ್ಸೆ ನಿಮಗೆ ಸೈಡಲ್ಲಿ ಬರ್ತಾ ಇರುತ್ತೆ, ನೋಡಿ ಕಲ್ತ್ಕೋಬೋದು. ಕರೆಕ್ಟಾ? ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.